ದೇವನಹಳ್ಳಿ ಬೆಂಗಳೂರು ಗ್ರಾಮಾಂತರ ಸರ್ಕಾರಿ ನೌಕರರ ಸಂಘದಿಂದ ಮುಖ್ಯಮಂತ್ರಿಗಳಿಗೆ ಅಭಿನಂದನೆ ಸಮಾರಂಭ. 7ನೇ ವೇತನ ಆಯೋಗ ಜಾರಿಗೊಳಿಸಿದ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ಅಭಿನಂದನಾ ಸಮಾರಂಭವನ್ನು ದಿನಾಂಕ 17ರಂದು ಬೆಂಗಳೂರಿನಿಂದ ಅರಮನೆ ಮೈದಾನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ರಾಜ್ಯ ನೌಕರರ ಸಂಘದ ರಾಜ್ಯ ಅಧ್ಯಕ್ಷರು ಷಡಕ್ಷರಿ ತಿಳಿಸಿದರು. ದೇವನಹಳ್ಳಿ ಪಟ್ಟಣದ ಸರ್ಕಾರಿ ನೌಕರರ ಸಂಘದ ವತಿಯಿಂದ ನಿರ್ಮಿಸಿರುವ ವಾಣಿಜ್ಯ ಮಳಿಗೆಗಳ ಉದ್ಘಾಟಿಸಿ ದೇವನಹಳ್ಳಿ ತಾಲೂಕು ತಹಸೀಲ್ದಾರರಾಗಿ ಅಧಿಕಾರ ಸ್ವೀಕರಿಸಿರುವ ಸರ್ಕಾರಿ ನೌಕರರ ಸಂಘದ ರಾಜ್ಯ ಉಪಾಧ್ಯಕ್ಷ, ಬೆಂಗಳೂರು ಗ್ರಾಮಾಂತರ ದೇವನಹಳ್ಳಿ ತಾಲೂಕು ನೌಕರರ ಸಂಘದ ಅಧ್ಯಕ್ಷ ಎಚ್ ಬಾಲಕೃಷ್ಣರವರನ್ನ ಹಾಗೂ ನೌಕರರ ಸಂಘದಲ್ಲಿ ಉತ್ತಮ ಸೇವೆ ಸಲ್ಲಿಸಿದ ಪದಾಧಿಕಾರಿಗಳನ್ನು ಇದೇ ವೇಳೆ ಅಭಿನಂದಿಸಿ ಸನ್ಮಾನ ಮಾಡಿದರು. ಮುಂದೆ ಎನ್ಪಿಎಸ್, ಓಪಿಎಸ್ ಆಗಬೇಕು, ಇದು ಸರ್ಕಾರಕ್ಕೆ ದೊಡ್ಡ ಡಿಮ್ಯಾಂಡ್ ಆಗಿದೆ. ಸರ್ಕಾರ ಕಮಿಟಿ ರಚನೆ ಮಾಡಿ ಕಳುಹಿಸುತ್ತಿದೆ. ವರದಿ ಬಂದ ನಂತರ ಸರ್ಕಾರ ಕ್ಯಾಬಿನೆಟ್ನಲ್ಲಿ ಅನುಮೋದನೆ ಮಾಡಬೇಕಾಗುತ್ತದೆ. ಎಂಪ್ಲಾಯೀಸ್ಗೆ ಫ್ರೀ ಹೆಲ್ತ್ ಕೇರ್ ಸ್ಕೀಮ್ ಇರಬೇಕಾಗುತ್ತದೆ ಎಂದರು. ಇದೇ ವೇಳೆ ದೇವನಹಳ್ಳಿ ತಾಲೂಕು ನೌಕರರ ಸಂಘದ ವತಿಯಿಂದ 7ನೇ ವೇತನ ಯೋಜನೆ ಜಾರಿಗೆ ತರಲು ಶ್ರಮಿಸಿದ ರಾಜ್ಯಾಧ್ಯಕ್ಷ ಷಡಕ್ಷರಿ ಅವರನ್ನ ಅಭಿನಂದಿಸಿದರು. ಯಲಿಯೂರು ರಾಧಾಕೃಷ್ಣ, NKS TV 4 ನ್ಯೂಸ್, ದೇವನಹಳ್ಳಿ. ಯಾವ ತರ ಮಾಡಬೇಕು ಅಂದ್ಬಿಟ್ಟು ಇಡೀ ರಾಜ್ಯದಲ್ಲಿ MLA ರಾಜ್ಯ ಉಸ್ತುವಾರಿ ಸಚಿವರಿರ್ಬೋದು, ಮಂತ್ರಿಗಳಿರ್ಬೋದು, ಅವ್ರ ಮುಖಾಂತರ ಒತ್ತಡ ತಂದು ನಮ್ಮ ಲೋಕಲ್ ಜನಗಳು ಅಥವಾ ನಮ್ಮ ಸರ್ಕಾರಿ ನೌಕರರು ಎಲ್ಲ ಸಿದ್ದರಾಮಣ್ಣವ್ರಿಗೆ ಒತ್ತಡ ಹಾಕಿ ಯಾವುದೇ ಶಿಫಾರಸು ಏನಾಗಿದೆ ಒಂದು ತಪ್ಪದಂಗೆ 100% ಅಷ್ಟು ಶಿಫಾರಸನ್ನು ನಮ್ಮ ಸರ್ಕಾರಿ ನೌಕರಿಗೆ ಈ ಒಂದು ಇದು ಚಾಣಾಕ್ಷತನದಿಂದ ಹೇಳ್ತಾ ಇರೋದು ನಾನು. ಎಲ್ಲರೂ ಆಗಲ್ಲ ಕೆಲಸ ಮಾಡೋಕ್ಕೆ. ಇದು ಇತಿಹಾಸದಲ್ಲಿ ಯಾರೇ ಒಬ್ಬ ರಾಜ್ಯಾಧ್ಯಕ್ಷರು ಇಷ್ಟೊಂದು ಆದೇಶಗಳು ಮತ್ತು ಇಷ್ಟೊಂದು ಒಂದು ಈಸಿಯಾಗಿ ಒಂದು 7ನೇ ವೇತನ ಒಂದು ಅನುಷ್ಠಾನಗೊಳಿಸಿದ್ರೆ ಅಂದರೆ ನಮ್ಮ ರಾಜ್ಯಾಧ್ಯಕ್ಷ ಷಡಕ್ಷರಿ ಸಾಹೇಬ್ ಮತ್ತು ಟೀಮ್ಗೆ ಅನಂತ ಧನ್ಯವಾದಗಳನ್ನು. ಮಹಾಪುರುಷರು ಇವತ್ತು ನಮ್ಮ ದೇವನಹಳ್ಳಿ ತಾಲೂಕು ನಮ್ಮ ಒಂದು ಸಂಘದ ಮಳಿಗೆಗಳನ್ನು ಉದ್ಘಾಟನೆ ಮಾಡಕ್ಕೆ ಬಂದಿದ್ದಾರೆ. ಆದಂತೂ ನಮಗೆ ಬಹಳ ಸಂತೋಷ ಆಯಿತು. ನಿಮ್ಮೆಲ್ಲರ ಪರವಾಗಿ ಸಾಹೇಬರಿಗೆ ಮತ್ತೊಮ್ಮೆ ಧನ್ಯವಾದಗಳು. ಭೂಮಿ ಪೂಜೆ ಮಾಡಿ ಉದ್ಘಾಟನೆ ಆಗಿ ಇನ್ನೆರಡು ಟರ್ಮಾದರೂ ಆಗ್ತಿರ್ಲಿಲ್ಲ ನಮ್ಮ ಸಂಘದಲ್ಲಿ. ಬಹುಶಃ ಭೂಮಿ ಪೂಜೆ ಮಾಡಿ 2 ವರ್ಷಗಳಿಗೆ ಉದ್ಘಾಟನೆ ಆಗಿರುವಂಥ ಒಂದು ಸಂಘಟನೆ ಎನ್ನುವಂಥ ಹೆಮ್ಮೆ ಕೂಡ ದೇವನಹಳ್ಳಿ ತಾಲೂಕಿಗೆ ಹೋಗಬೇಕಾಗ್ತದೆ ಅನ್ನೋ ಹೇಳಿಕೆಯನ್ನು ಬಯಸ್ತಾರೆ. ಬಾಲಣ್ಣವ್ರ ನೇತೃತ್ವದಲ್ಲಿ ಸಾಕಷ್ಟು ಒಳ್ಳೆಯ ಕೆಲಸಗಳು ಈ ಸಂಘಟನೆಯಲ್ಲಾಗಿದೆ, ತಾಲೂಕಲ್ಲಾಗಿದೆ, ಜಿಲ್ಲೆಯಲ್ಲಾಗಿದೆ. ಜೊತೆಗೆ ಅವರು ಅಧಿಕಾರಿಯಾಗಿ ಕೂಡ ತಹಶೀಲ್ದಾರ್ ಆಗಿ ಇಲ್ಲಿ ಬಂದಿರೋದು ಕೂಡ ನಮಗೆಲ್ಲ ಕೂಡ ತುಂಬ ಸಂತೋಷವನ್ನು ತಂದಿರುವಂಥದ್ದು. ಅವರ ನೇತೃತ್ವದಲ್ಲಿ ನಮ್ಮ ರಾಜ್ಯದ ಉಪಾಧ್ಯಕ್ಷರಾಗಿ ಕೂಡ ಬಾಲಣ್ಣವ್ರ ಕೆಲಸವನ್ನು ಮಾಡ್ತಿರೋದು. ಬಹುಶಃ ಇಷ್ಟು ವರ್ಷ ಸಂಘಟನೆಯಲ್ಲಿ ಸಾಕಷ್ಟು ಕೆಲಸ ಮಾಡಿರ್ತಾರೆ. ಅವರು ಗುರುತಿಸುವಂಥ ಕೆಲಸ ಮಾಡೋಲ್ಲ. ಬಹುಶಃ ಭಾಳ ಜನ ನೋಡ್ರಿ ಹೆಂಗೆ ಕಾಣ್ತಾ ಇದ್ದಾರೆ, ನವ ಯುವಕರ ರೀತಿಯಲ್ಲಿ ಒಳ್ಳೆ ಬ್ಲೇಸರ್ ಹಾಕಿದ್ದಾರೆ. ನನಗೆ ಬಿಟ್ಟು ಎಲ್ಲರಿಗೂ ಬ್ಲೇಸರ್ ಕೊಡ್ತಾರೆ ಬಾಲಣ್ಣ. ಇರಲಿ ನೋಡ, ಮುಂದಿನ ದಿನಗಳಲ್ಲಿ ಕೊಡಿಸ್ತಾರೆ, ಕಾಯ್ದು ನೋಡೋಣ. ಸೊ ಇರಲಿ ಅಂದರೆ ಎಲ್ಲ ಟೀಮ್ನ ವಿಶ್ವಾಸ ತಗೊಳ್ಳೋದು ಭಾಳ ಮುಖ್ಯ. ಬಹುಶಃ ರಾಜ್ಯದಲ್ಲಿ ಈ ರೀತಿಯಾಗಿ ಬ್ಲೇಸರ್ ಹಾಕಿರುವಂಥ ಎಕ್ಸಿಕ್ಯೂಟಿವ್ ಕಮಿಟಿ ಇದ್ರೆ ಅದು ತಾಲೂಕಿನಲ್ಲಿ, ಜಿಲ್ಲೆಯಲ್ಲಿ ದೇವನಹಳ್ಳಿ ಅಷ್ಟೇ. ಸೊ ಹಂಗಾಗಿ ಇನ್ನು ಬಾಲಣ್ಣನ ಡಿಮ್ಯಾಂಡ್ ಜಾಸ್ತಿ ಇದೆ. ಇಲ್ಲಿ ಬರೀ ಅಲ್ಲಿ ಬರೀ ಅಂತ ಕರೀತಾರೆ, ಅಟ್ಲೀಸ್ಟ್ ಬ್ಲೇಸರ್ ಆದ್ರೂ ಕೊಡಿಸ್ತಾರೆ. ಸೊ ಇರಲಿ ಅನ್ನೋದನ್ನ ಹೇಳಿಕ್ಕೆ ಬಯಸ್ತಾನೆ. ಇವತ್ತೆಲ್ಲ ಕೂಡ ಸಂತೋಷ. ಕೇವಲ ಇವತ್ತೇ ಅಂತಲ್ಲ, ಬಾಲಣ್ಣ ಅವತ್ತಂಗೆ ಇವತ್ತಂಗೆ ಮುಂದೆ ಹಂಗೇನೆ, ಅವ್ರೇನು ಚೇಂಜ್ ಆಗಲ್ಲ. ನಮ್ಮ ಬಹುಶಃ 7-8 ವರ್ಷದಿಂದ ದೇವನಹಳ್ಳಿ ತಾಲೂಕಿಗೆ ನಮ್ಮ ಆತ್ಮೀಯರಾದಂಥ ಮೆಚ್ಚಿನ ರಾಜ್ಯಾಧ್ಯಕ್ಷ ಷಡಕ್ಷರಿ ಸಾಹೇಬರು ಆಗಮಿಸಿದ ಒಂದು 5-6 ಸತಿ ಬಂದಿದ್ದಾಗಲೇ. ನಮ್ಮ ದೇವನಹಳ್ಳಿ ಕಂಡು ಭಾಳ ಪ್ರೀತಿ ಅವರಿಗೆ. ಇಲ್ಲಿ ಗುದ್ಲಿ ಪೂಜೆ ಮಾಡಿದ್ರು, ಈಗ ಉದ್ಘಾಟನೆಗೂ ಬಂದರು. ಯೋಚನೆ ಮಾಡಿ ಎಷ್ಟು ಫಾಸ್ಟಾಗಿ ಆಯಿತು. ನಮ್ಗೆ ಭಾಳ ಸಹಕಾರ ಕೊಟ್ಟರು. ನಮ್ಮ ದೇವನಹಳ್ಳಿ ತಾಲೂಕಿಗೆ ಅಂದರೆ ಸಾಕು ಅವ್ರು ಭಾಳ ಪ್ರೀತಿ ಅವ್ರಿಗೆ. ಬಲಣ್ಣ ಏನೋ ಮಾಡಿ, ನಿಮ್ಮ ಪದಾಧಿಕಾರಿಗಳೆಲ್ಲ ಭಾಳ ಚೆನ್ನಾಗಿದ್ದಾರೆ, ಆಕ್ಟಿವ್ ಆಗಿದ್ದಾರೆ, ದಯವಿಟ್ಟು ಮಾಡಿ ಅಂದ್ಬಿಟ್ಟು ಇದು ಮಾಡಿ. ನಮ್ಮ ಪದಾಧಿಕಾರಿಗಳು ಎಲ್ಲರೂ ಅಷ್ಟೇ, ಒಬ್ಬರು ನಮ್ಮಲ್ಲಿ ತಾರತಮ್ಯ ಅನ್ನೋದೇನಿಲ್ಲ. ಎಲ್ಲ ಒಗ್ಗಟ್ಟಾಗಿ ನಿಂತು ನೋಡಿ. ಇವತ್ತು ನಾನು ಬೆಳಗ್ಗೆಯಿಂದ ನಾನು ಕಾಲು ನೋವಿಗೆ 3 ದಿವಸದ ಕಡೆ ಬಂದೇ ಇರಲಿಲ್ಲ. ಎಲ್ಲ ನಿಂತು ಮಾಡಿದ್ದಾರೆ ಅವರೇ. ಅವ್ರಿಗೆಷ್ಟು ನಾನು ಕೃತಜ್ಞತೆ ಸಲ್ಲಿಸಲು ನಮ್ಮ ಪದಾಧಿಕಾರಿಗಳಿಗೆ ಸಾಲದು ಇನ್ನೋದು. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ, ಭಾಳ ಖುಷಿಯಾಯಿತು. ನಾನು ನಮ್ಮ ಅಧ್ಯಕ್ಷರನ್ನ ಸ್ವೀಕರಿಸಿದ್ದು ಇಲ್ಲಿಂದ ವೆಲ್ಕಮ್ ಮಾಡೋಕ್ಕೆ ಹೋಗಿದ್ದೆ ಅಷ್ಟೇ. ನಾನು ಅಷ್ಟವರೆಗೂ ನಮ್ಮ ಇವರು ಮಾಡಿದ್ದಾರೆ, ಭಾಳ ಖುಷಿಯಾಯಿತು. ಇನ್ನೂ ಹೆಚ್ಚಿನ ನನ್ನ ಆಸೆಗಳಿದೆ. ಏನಂತಂದರೆ ಈಗ 7ನೇ ವೇತನ ಆಯೋಗದೆಲ್ಲ ಜಾರಿ ಮಾಡಿ ನಾವು ವಿಜಯೋತ್ಸವ ಆಚರಣೆ ಮಾಡ್ಬೇಕಂತಿದ್ವಿ. ಕೆಲವು ಅನಿವಾರ್ಯ ಕಾರಣಗಳಿಂದ ಸ್ವಲ್ಪ ಸರಳವಾಗಿ ಮಾಡಿದ್ದೀವಿ. ಇನ್ನೂ ಭಾಳ ಜೋರಾಗಿ ಮಾಡ್ಬೇಕಂತಿದ್ವಿ. ಮುಂದಿನ ದಿನಗಳಲ್ಲಿ ನೋಡೋಣ ಅದನ್ನು ನಮ್ಮ ರಾಜ್ಯಾಧ್ಯಕ್ಷರು ಹೋಗಿ ಅವ್ರು ಕೇಳಿದಾಗ ಏನಿಲ್ಲ ಅಂದಿಲ್ಲ. ನೋಡಿ ಮೊನ್ನೆ ನಮ್ಮ ಪೂರ್ಣ ಪ್ರಮಾಣದ 7ನೇ ವೇತನ ಆಯೋಗ ಅವ್ರು ಕೇಳಿದ ತಕ್ಷಣವೇ ನಮ್ಮೆಲ್ಲ ಇಡೀ ರಾಜ್ಯ ಸರ್ಕಾರ ನೌಕರರಿಗೆ ಅವರು ಒಂದು ಗೌರವ ಕೊಟ್ಟು ಎಲ್ಲ ಅವ್ರು ಏನು ಹೇಳಿದ್ರು ಅಷ್ಟನ್ನು ಅನುಷ್ಠಾನಗೊಳಿಸಿ ಬಡಬಗ್ಗರಿಗೆ ಸೇವೆ ಮಾಡಿರಿ, ನಿಮಗೂ ಹೊಟ್ಟೆ ತುಂಬ ಊಟ ಮಾಡಿ ಬಡಬಗ್ಗರಿಗೆ ಸೇವೆ ಮಾಡಿ ಅಂದ್ಬಿಟ್ಟು ಅಷ್ಟು ಧಾರಾಳವಾಗಿ ಎಲ್ಲ ಮಾಡಿದ್ದಾರೆ. ನಾವು ಅವರಿಗೆ ಅನಂತ ಧನ್ಯವಾದಗಳನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವತಿಯಿಂದ ಸಲ್ಲಿಸ್ತಾ ಇದ್ದೀವಿ. ಮೊನ್ನೆ ನಾನು ಮಾಡ್ತಾ ಇರ್ತಕ್ಕಂಥ ಒಂದು ಉದ್ಯೋಗದಲ್ಲಿ ಕೆಲವು ಘಟನೆಗಳಿಂದ ಸ್ವಲ್ಪ ಮನಸ್ಸಿಗೆ ಒಂಚೂರು ಮುಜುಗರಾಗಿ ನನಗೆ ಅಷ್ಟೊಂದು ಆನಂದ ಇಲ್ಲ. ಯಾಕಂದರೆ ನಾನು ಇವತ್ತು ತುಂಬ ಜೋರಾಗಿ ಇವತ್ತು ವಿಜಯೋತ್ಸವ ಆಚರಣೆ ಮಾಡಬೇಕು. ನಮ್ಮ ಸರ್ಕಾರಿ ನೌಕರನ್ನ ಒಂದು 6-7 ಸಾವಿರ ಜನ ಕರೆಸಿದ್ವಿ. ಕೀಲು ಕುದುರೆಗಳು ಮತ್ತು
ಮೆರವಣಿಗೆ ಬೇರೆ ಥರ ಒಂದು ಬೆಳ್ಳಿ ರಥ ತರಿಸಿ ಮಾಡಬೇಕು ಅಂದ್ಕೊಂಡು ಇದ್ದೀವಿ. ನಾವೆಲ್ಲ ಮಾತಾಡ್ಕೊಂಡಿದ್ದೀವಿ ನಾವೆಲ್ಲರೂ ಕೂಡ. ಯಾಕೆ ಮನಸ್ಸು ಸರೋದಕ್ಕೆ ಬೇಡ ಅಂದ್ಬಿಟ್ಟು ನಾವು ರಾಜ್ಯಾಧ್ಯಕ್ಷರು ಕೇಳಿದ್ವಿ, ಬೇಡ ಬಲ್ಲಣ್ಣ ಸ್ವಲ್ಪ ಸರಳವಾಗಿ ಮಾಡಿ ಮುಂದೆ ನೋಡೋಣ, ಈಗೇನು ಬೇಡ, ಅದೇನು ಅವಶ್ಯಕತೆ ಇಲ್ಲ, ನಾವೆಲ್ಲ ನಿಮ್ಮ ಆತಿಥ್ಯವನ್ನು ನಾವು ಭಾಳ ಇದು ಮಾಡ್ತೀವಿ, ದುಂದುವೆಚ್ಚ ಮಾಡಬೇಡಿ, ಅದನ್ನು ಬೇರೆ ಅನ್ಕನ ಒಂದು ಈ ಕಟ್ಟಡ ಕಟ್ಟೋದಕ್ಕೆ ಇಲ್ಲ ಬಡವ್ರಿಗೆ ಒಂದು ಇದಕ್ಕೆ ನೀವು ಉಪಯೋಗಿಸ್ಕೊಳ್ಳಿ ಅಂತ ಹೇಳಿದ್ರು. ಅವರ ಒಂದು ಮಾತಿಗೆ ಗೌರವ ಕೊಟ್ಟು ನಾವು ಅದೇ ಥರ ಸ್ವಲ್ಪ ಸರಳವಾಗಿ ಮಾಡಿದ್ದೀವಿ. ಓಲ್ಡ್ ಟೀಮ್ ಎಲ್ಲರೂ ಕೂಡ ಆಫೀಸ್ ಬೇರೆ ತುಂಬ ಚೆನ್ನಾಗಿ ಇವತ್ತು ಇವೆಂಟ್ ನಡೆಸಿದ್ದಾರೆ. ವಾಣಿಜ್ಯ ಮಳಿಗೆ ಉದ್ಘಾಟನೆ ಕೂಡ ಕಾರ್ಯಕ್ರಮ ಇಟ್ಕೊಂಡಿದ್ರು. ಒಂದೆರಡು ವರ್ಷದಿಂದ ಭೂಮಿ ಪೂಜೆ ಮಾಡಿದ್ವಿ, ಉದ್ಘಾಟನೆ ಕೂಡ ಆಯಿತು. ಇವತ್ತು ನಮ್ಮದು ಟರ್ಮ್ ಎಲೆಕ್ಷನ್ಸ್ಗಳ ಹತ್ರ ಬರೋದ್ರಿಂದ ಆ ಟರ್ಮ್ ಎಲ್ಲ ಮಾಡೋದ್ರಿಂದ ಅವ್ರಿಗೆಲ್ಲ ಕೂಡ ಒಂದು ಅಭಿನಂದನೆ ಸಲ್ಲಿಸಬೇಕು ಅಂತ ಕೂಡ ಯೋಚನೆ ಮಾಡಿದ್ರು. ತುಂಬ ಚೆನ್ನಾಗಿ ಅಭಿನಂದನಾ ಕಾರ್ಯಕ್ರಮವನ್ನು ಕೂಡ ನಡೆಸಿದ್ದಾರೆ. ಎಲ್ಲ ಕಾರಣ ಕಳೆದ 5 ವರ್ಷಗಳಿಂದ ಬಾಲಣ್ಣ ಇರ್ಬೋದು, ನಾವಿರ್ಬೋದು, ಎಲ್ಲ ಟೀಮ್ ವರ್ಕ್ ಆಗಿ ಕೆಲಸವನ್ನು ಮಾಡಿದ್ದೇವೆ. ಟೀಮ್ ವರ್ಕಿನ ಫಲವಾಗಿ ಅನೇಕ 25 ಸರ್ಕಾರಿ ಆದೇಶಗಳಾಗಿದೆ. 7th ಪೇ ಕಮಿಷನ್ ಮೊನ್ನೆ ಕೂಡ ಆಗಿದೆ. ಸೊ ಅದೇನಿಲ್ಲ, ಅದಕ್ಕೆ ಮುಖ್ಯಮಂತ್ರಿಗೆ 17ನೇ ತಾರೀಕು ಪ್ಯಾಲೇಸ್ ಗ್ರೌಂಡಲ್ಲಿ ಸನ್ಮಾನ ಕೂಡ ಮಾಡ್ತಾ ಇದ್ದೇವೆ. ಸೊ ಅದ್ರ ಭಾಗವಾಗಿ ದೇವನಹಳ್ಳಿ ತಾಲೂಕಿಂದ ಹೆಚ್ಚಿನ ನೌಕರು ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ನೌಕರು ಕೂಡ ಭಾಗವಹಿಸ್ತಾ ಇದ್ದಾರೆ. ರಾಜ್ಯದಲ್ಲಿ 45,000 ಜನ ಸೇರಿ ಮುಖ್ಯಮಂತ್ರಿಗಳ ಅಭಿನಂದನೆ, ನಮ್ಮ ಅಭಿಮಾನದ ಅಭಿನಂದನೆ ಕೂಡ ನಾವು ಸಲ್ಲಿಸ್ತಾ ಇದ್ದೇವೆ. ಅಂದರೆ 7th ಪೇ ಕೊಡೋದು ಕೂಡ ಒಂದು ದೊಡ್ಡ ಸಾಧನೆ, ಒಂದು ಪ್ರಯತ್ನ ಈ ಸಂದರ್ಭದಲ್ಲಿ. ಹಾಗಾಗಿ ಅದು ಕೂಡ ಇದೆ. ಮುಂದೆ NPS OPS ಆಗಬೇಕು ಅನ್ನೋದು ಕೂಡ ನಮ್ಮ ಮುಂದಿರುವಂಥ ದೊಡ್ಡ ಡಿಮ್ಯಾಂಡು. ಸರ್ಕಾರ ಒಂದು ಕಮಿಟಿಯನ್ನು ರಚನೆ ಮಾಡಿ ಕಳಿಸ್ತಾ ಇದೆ, ಈ ವಾರದಲ್ಲಿ ಕಳಿಸ್ತಾ ಇದೆ. ಅದಾದ ನಂತರ ಅದು ಬಂದ ಮೇಲೆ ಕ್ಯಾಬಿನೆಟ್ಗೆ ಇಟ್ಟು ಅನುಮೋದನೆ ಮಾಡುವಂಥ ಕೆಲಸವನ್ನು ಮಾಡ್ತದೆ, ಅವಕಾಶ ಬೇಕಾಗ್ತದೆ. ಆಮೇಲೆ ಎಂಪ್ಲಾಯೀಸ್ಗೆಲ್ಲ ಫ್ಯಾಮಿಲಿಗೆ ಫ್ರೀ ಹೆಲ್ತ್ ಸ್ಕೀಮ್ ಕೂಡ ಜಾರಿಗೆ ತರಲಿಕ್ಕೆ ಅದು ಅಂತಿಮ ಅಂತಿದೆ. ಅದನ್ನು ಮುಂದಿನ ತಿಂಗಳು ಜಾರಿಗೆ ತರೋಣ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಹೀಗೆ ಸಾಕಷ್ಟು ಕೆಲಸಗಳನ್ನು ಸಂಘಟನೆ ಬೇಡಿಕೆಗೆ ಸರ್ಕಾರ ಪೂರಕ ಸ್ಪಂದನೆ ಮಾಡ್ತಾಯಿದೆ. ಆ ಕಾರಣಕ್ಕಾಗಿ ನಾವು ಮುಂದಿಂದು ಕೂಡ ಬೇಡಿಕೆ ಇಡುವಂಥದ್ದು ಒಕ್ಕೊತ್ತಾಯ ಮತ್ತು ಈಗಾಗಿರುವಂಥದ್ದಕ್ಕೆ ಅಭಿನಂದನೆ ಸಲ್ಲಿಸುವಂಥ ಕೆಲಸವನ್ನು ಇವತ್ತು ಸಂಘಟನೆ ಕಡೆಯಲ್ಲಿ ಮಾಡ್ತಾ ಇದ್ದೇವೆ ಅನ್ನೋದನ್ನು ತಮಗೆ ಹೇಳಿಕೆ ಬಯಸ್ತೇನೆ. ದೇವನಹಳ್ಳಿ ತಾಲೂಕಿನಲ್ಲಿ ಬಾಲಣ್ಣವ್ರ ನೇತೃತ್ವದಲ್ಲಿ ಒಳ್ಳೆಯ ಸಂಘಟನೆ ಇದೆ, ಒಳ್ಳೆಯ ಶಕ್ತಿ